ಹೇ ಗಾಯ್ಸ್, ವೆಲ್ಕಮ್ ಟು ಜಿ ವಿ ಕನ್ನಡ ಎಜುಕೇಟರ್. ಇವತ್ತು ನಿಮ್ಮ ನೀಟ್ದು ಹಿಯರಿಂಗ್ ಇತ್ತು ಸುಪ್ರೀಂ ಕೋರ್ಟಲ್ಲಿ, ನಡೀತಾ ಇದೆ ಸ್ಟಿಲ್. ಆದರೆ ಫಸ್ಟ್ ಹಾಫ್ದು ಏನು ಕನ್ಕ್ಲೂಷನ್ ಬಂತು, ಏನೇನು ಡಿಸ್ಕಷನ್ ಆಯಿತು ಅಂತ ಒಂದು 10 ಪಾಯಿಂಟ್ಸಲ್ಲಿ ಶಾರ್ಟಾಗಿ ತಿಳ್ಕೊಳ್ಳೋಣ. ಫಸ್ಟ್ ಏನಪ್ಪ ಅಂದರೆ 254 ಪಿಟಿಷನ್ಸ್ ಬಂದುಬಿಟ್ಟು ರೀನೀಟ್ ಆಗಬಾರ್ದು ಅಂತ ಫೈಲ್ ಆಗಿದೆ. ಅದ್ರ ಜೊತೆ 131 ಪಿಟಿಷನ್ಸ್ ಏನಿದೆ ಅದು ಬಂದುಬಿಟ್ಟು ರೀನೀಟ್ ಆಗಬೇಕು ಅಂತ ಪಿಟಿಷನ್ ಫೈಲ್ ಮಾಡಿಬಿಟ್ಟಿದ್ದಾರೆ. ಸೊ ಥರ್ಡ್ ಅಪ್ಡೇಟ್ ಏನಪ್ಪ ಅಂದರೆ IIT ಮಡ್ರಾಸಿಂದ NTA ಮೇಲೆ ಒಂದು ಪಿಟಿಷನ್ ಫೈಲ್ ಮಾಡಿದರು. ಏನಪ್ಪ ಅಂದರೆ NTA ಕಡೆಯಿಂದನೂ ಏನು ಫ್ರಾಡ್ಸ್ ನಡೆದಿಲ್ಲ, ಸ್ಕ್ಯಾಮ್ ನಡೆದಿಲ್ಲ, ನೀಟು ಮಾಡೋ ಅವಶ್ಯಕತೆ ಏನಿಲ್ಲ ಅಂತ ಅವರು NTA ಮಡ್ರಾಸ್ ಅವರು ಫೈಲ್ ಮಾಡಿದರು. ಬಟ್ ಇವಾಗ ಅಪ್ಡೇಟ್ಸ್ ಏನಂದರೆ ಈ IIT ಮಡ್ರಾಸ್ದು ಡೈರೆಕ್ಟರ್ ಏನಿದ್ದಾರೆ ಅವರು ಬಂದುಬಿಟ್ಟು ಗವರ್ನಿಂಗ್ ಮೆಂಬರ್ ಆಫ್ NTA, ಅವರು NTA ಮೆಂಬರ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರದ್ದು ಏನು ಪಿಟಿಷನ್ ಇದೆ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ನಾಲ್ಕನೇದೇನಪ್ಪ ಅಂದರೆ ರೀನೀಟ್ ಲಾಯರ್ಸ್ ಇದ್ದಾರಲ್ಲ, ಅವರು NTAಗೆ ಕೇಳ್ತಾ ಇದ್ದಾರೆ. ಏನಪ್ಪ ಅಂದರೆ 1560 ಸ್ಟೂಡೆಂಟ್ಸ್ಗೆ ಏನವರು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದರು. ಅದು ಅವರು ನೀಟಾಗಿ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ. ನಮಗೆ ಕ್ಲಾರಿಫಿಕೇಷನ್ ಕೊಡಿ, ಯಾವ ಆಧಾರದ ಮೇಲೆ ನೀವು ಅವ್ರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರಿ, ಜಸ್ಟ್ ನೀವು ಬರೀ ಟೈಮ್ ಸಿಕ್ಕಿಲ್ಲ ಅಂತ ಹೇಳಿದ್ರಿ, ಬಟ್ ಅದು ನಮಗೆ ಪ್ರಾಪರ್ ಕ್ಲಾರಿಫಿಕೇಷನ್ ಅಲ್ಲ ಅಂತ ಈ ರೀನೀಟ್ ಲಾಯರ್ಸು ಅವರು ಕ್ವಶನ್ ಮಾಡಿದರು. ಅದಾದಮೇಲೆ 5th ಏನಪ್ಪ ಅಂದರೆ 24 ಜೂನು ರೀನೀಟ್ ಎಕ್ಸಾಮ್ ನಡೀತು. ಅದರಲ್ಲಿ ನಾವು ಫಸ್ಟು ಟಾಪರ್ಸ್ ಬಂದುಬಿಟ್ಟು 67. ಆದರೆ ಅದ್ರ ಪ್ರಕಾರ ಏನಾಗಿತ್ತು, 60 ಸ್ಟೂಡೆಂಟ್ಸ್ ಮಾತ್ರ ಔಟ್ ಆಫ್ ಔಟ್ ಅಂತ ಕನ್ಸಿಡರ್ ಆಗಿದ್ದರು. ಆದರೆ ಅದರಲ್ಲಿ 6th ಅಪ್ಡೇಟ್ ಏನಪ್ಪ ಅಂದರೆ 44 ಸ್ಟೂಡೆಂಟ್ಸು ಅದರಲ್ಲಿ ಫಿಸಿಕ್ಸಲ್ಲಿ ಬಂದಿರೋ ಗ್ರೇಸ್ ಮಾರ್ಕ್ಸಿಂದ ಅವರು ಔಟ್ ಆಫ್ ಔಟ್ ಅಂತ ಕನ್ಸಿಡರ್ ಆಗಿದ್ದರು. ಇದನ್ನು ಕ್ವಶನ್ ಮಾಡಿದ್ದಾರೆ. ಸೊ 7th ಏನಪ್ಪ ಅಂದರೆ ಇವಾಗ ಕರೆಕ್ಷನ್ ವಿಂಡೋ ಓಪನ್ ಆಯಿತು, ಆವಾಗ ಎಷ್ಟು ಜನ ಅವ್ರ ಸಿಟಿನ ಚೇಂಜ್ ಮಾಡಿಕೊಂಡ್ರು ಅಂತ ಕ್ವಶನ್ ಮಾಡಿದ್ದಾರೆ ಲಾಯರ್ಸು. ಯಾಕಂದರೆ ಬಿಕಾಸ್ ಇವಾಗ ಅಷ್ಟು ಜನ ಒಂದೇ ಸೆಂಟ್ರಿಗೆ ಚೇಂಜ್ ಮಾಡಿಕೊಂಡ್ರೆ ನಮಗೆ ಸ್ಕ್ಯಾಮ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಈ ಕ್ವಶನ್ನ ಕೇಳಿದ್ದಾರೆ. ಅದ್ರ ಜೊತೆ 8th ಏನಂದರೆ ಜಡ್ಜಸ್ಸು NTA ಅವ್ರಿಗೆ ಕೇಳಿದ್ರು ಇದ್ರ ಬಗ್ಗೆ ಅಪ್ಡೇಟು. ಬಟ್ ಅವರೇನಪ್ಪ ಅಂದರೆ ಲಾಸ್ಟ್ 2 ಇಯರ್ಸು 1,08,000 ಸ್ಟೂಡೆಂಟ್ಸು ಒಂದು ಡೇಟಾ ಕೊಟ್ಟಿದ್ದರು. ಅದರಲ್ಲಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ. ಸೊ ಅವರು NTA ಅವರು ಕೇಳಿದ್ರು, ಆ ಸ್ಟೂಡೆಂಟ್ಸಲ್ಲಿ ಎಷ್ಟು ಜನ ಕರೆಕ್ಷನ್ ಮಾಡಿಕೊಂಡ್ರು, ಎಷ್ಟು ಜನ ಸಿಟಿ ಚೇಂಜ್ ಮಾಡಿಕೊಂಡ್ರು. ಹಾಗೆ ಇನ್ನು ಒಂದು ಏನಪ್ಪ ಅಂದರೆ 9th ಅಪ್ಡೇಟು ರಿಜಿಸ್ಟ್ರೇಷನ್ ವಿಂಡೋ, ಅದರಲ್ಲಿ ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರು. ಈ ಸರಿ ಮಾತ್ರ ರಿಜಿಸ್ಟ್ರೇಷನ್ ವಿತೌಟ್ ಯಾರೂ ಅಷ್ಟೊಂದು ಫೋರ್ಸ್ಫುಲ್ಲಾಗಿ NTAಗೆ ರಿಜಿಸ್ಟ್ರೇಷನ್ ಬಿಡೋಕ್ಕೆ ಹೇಳಿಲ್ಲ, ಬಟ್ ರಿಜಿಸ್ಟ್ರೇಷನ್ ಬಿಟ್ಟಿದ್ದರು. ಆವಾಗ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರು, ಇಷ್ಟೆಲ್ಲ ಕ್ವಶನ್ ಕೇಳಿದ್ದಾರೆ. ಸೊ ಇನ್ನು ಏನು ಕನ್ಕ್ಲೂಷನ್ ಸಿಕ್ಕಿಲ್ಲ, ಇನ್ನು ಸೆಕೆಂಡ್ ಹಾಫ್ ನಡೀತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಯಾರ್ಯಾರು 2025 ಪ್ರಿಪೇರ್ ಆಗ್ತಿದ್ದೀರಾ, ನೀವು ಪ್ರಿಪೇರ್ ಆಗಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.